ನಮಸ್ಕಾರ ದೇವರು. ಇದು ನನ್ನ ಡೇ 7 ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಮ್ಮ ಡಾಗೀಸ್ಗೆಲ್ಲ ಬಾಯ್ ಹೇಳಿ ಅಲ್ಲಿಂದ ಗ್ಯಾರೇಜ್ಗೆ ಹೊರಟೆ. ಆಲ್ರೆಡಿ ಗ್ಯಾರೇಜಲ್ಲಿ ನಮ್ಮ ಹುಡುಗ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದ. ಸೊ ಆ ಗಾಡಿಗೆ ಏನೇನು ಐಟಮ್ ಬೇಕು ಅಂತ ಕೇಳಿಕೊಂಡು ಐಟಮ್ ತರೋಕ್ಕೆ ಅಂತ ಆಟೋಮೊಬೈಲ್ಸ್ಗೆ ಹೋದೆ. ಆಟೋಮೊಬೈಲ್ಸಲ್ಲಿ ಐಟಮ್ ಎಲ್ಲ ತೊಗೊಂಡು ವಾಪಸ್ ಬಂದು ಗ್ಯಾರೇಜಲ್ಲಿ ಕೊಟ್ಟು ಅದಾದಮೇಲೆ ಬೇಕ್ರಿಗೆ ಹೋಗಿ ಸ್ವಲ್ಪ ಐಟಮ್ ತೊಗೊಂಡು ಅಲ್ಲಿಂದ ಮನೆಗೆ ಊಟ ಮಾಡೋಕ್ಕೆ ಅಂತ ಬಂದ್ವಿ. ಆಲ್ರೆಡಿ ನಮ್ಮ ಮನೆ ಹತ್ರ ನಮ್ಮ ಮಚ್ಚ ಬಂದು ಕಾಯ್ತಾ ಇದ್ದ. ಅವ್ನ ಗಾಡಿನ ಅಲ್ಲೇ ಹಾಕ್ಬಿಟ್ಟು ನಮ್ಮ ಗಾಡಿ ಎತ್ಕೊಂಡು ನಮ್ಮ ಫ್ರೆಂಡ್ದು ಬರ್ತಡೇ ಇತ್ತು, ಅಲ್ಲಿಗೆ ಹೊರಟ್ವಿ. ಹೋಗ್ತಾ ಹಂಗೆ ಆನ್ ದಿ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ. ಒಂದು ವಾರ ಪೆಟ್ರೋಲ್ ಕೇಳಬಾರ್ದಪ್ಪ. ಏನ ಒಂದ್ ವಾರನ? ನಾನೇನ್ ಅನ್ಕೊಳ್ದೀನು? ನೀನ್ ಸುಮ್ನೆ ಸ್ಪೆಂಡರ್ ತಗೊಂಬ್ರ, ನಾನೇನಕ್ ನಿನ್ಗೆ? ಏನೋ ಹೋಗ್ಲಿ ಪಾಪ, ಈಗ ಹಾಕ್ಸಿರೋ ಪೆಟ್ರೋಲ್ ಮನೆವರೆಗೂ ಕರ್ಕೊಂಡು ಹೋಗೋಣ ಅನ್ಕೊಳಿದ್ರೆ ನೀನು ಒಂದು ವಾರ ಅಂತೀಯ ನೀನು. ಅಲ್ಲಿಂದ ಸೀದಾ ಚಂದಾಪುರಕ್ಕೆ ಹೋಗಿ ಅಲ್ಲೇ ಬೇಕ್ರಿಲಿ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದ ಕೇಕ್ನ ತೊಗೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ ಮನೆಗೆ ಹೊರಟ್ವಿ. ನಮ್ಮ ಫ್ರೆಂಡ್ ಮನೆ ಹತ್ರ ಗಾಡಿನ ಕೆಳಗಡೆ ಪಾರ್ಕ್ ಮಾಡಿ ಮೇಲ್ಗಡೆ ಅವ್ರ ಮನೆ ಹತ್ರ ಹೋದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವನು ನಮಗೋಸ್ಕರ ಕಾಯ್ತಾ ಇದ್ದ. ಅವನಿಗೊಂತ ಹೇಳಿ ಹಂಗೆ ಒಳಗಡೆ ಹೋದ್ವಿ. ಅದಾದಮೇಲೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದ. ಇವನೇ ನೋಡಿ ನಮ್ಮ ಬರ್ತಡೇ ಬಾಯ್. ಅದಾದಮೇಲೆ ನಮ್ಮ ಎಲ್ಲ ಫ್ರೆಂಡ್ಸು ಬಂದರು. ಸೊ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾವು ಒಂದು ಕಡೆ ಕೇಕ್ ಕಟ್ ಮಾಡಿಸಿದ್ರೆ ಇನ್ನೊಂದು ಕಡೆ ಇವರಿಬ್ಬರು ಕ್ಯಾಮ್ರಾಮನ್ ಆಗಿದ್ರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ನ ಎಂಡ್ ಮಾಡಿದ್ವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಬರ್ತಡೇ ಬಗ್ಗೆ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಶ್ರೀಧರ್, ಹ್ಯಾಪಿ ಬರ್ಡೇ ಶ್ರೀಧರ್, ಹ್ಯಾಪಿ ಬರ್ಡೇ ಮಚ್ಚ. ನೆಕ್ಸ್ಟ್ ಅಲ್ಲಿಂದ ಸೀದಾ ಪಬ್ಗೆ ಹೋದ್ವಿ. ಪಬ್ಬಲ್ಲಿ ಹೋಗಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಮಿರರ್ ಮುಂದೆ ಫೋಸ್ ಕೊಟ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಅಂತ ಆಚೆ ಹೊರಟ್ವಿ. ಊಟ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅಲ್ಲೇ ರೋಡ್ ಸೈಡಲ್ಲಿ ಒಂದು ಅಂಗಡಿಲಿ ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ತಿರ್ಗಿ ಎಲ್ಲ ರಿಟರ್ನ್ ಮನೆ ಕಡೆ ಬಂದ್ವಿ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.